ವಿದ್ಯಾರ್ಥಿಗಳೇ, ಇವತ್ತಿನ ಅವಧಿಯಲ್ಲಿ ನಾವು ರೆಲಿವೆನ್ಸ್ ಆಫ್ ಗಾಂಧಿಯನ್ ಥಾಟ್, ಗಾಂಧೀಜಿಯವರ ಸಿದ್ಧಾಂತದ ಪ್ರಸ್ತುತತೆ ಅಥವಾ ಗಾಂಧೀಜಿಯವರ ವಿಚಾರದ ಪ್ರಸ್ತುತೆ ಕುರಿತು ಚರ್ಚೆ ಮಾಡೋಣ. ಗಾಂಧಿಯಿಸಮ್ ಸ್ಟಾರ್ಟ್ಸ್ ವಿತ್ ದ ಫೇಮಸ್ ಲೈನ್ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್. ಗಾಂಧಿವಾದ ಪ್ರಾರಂಭ ಆಗುವುದೇ ಸರಳ ಜೀವನ, ಉನ್ನತ ವಿಚಾರ. 21ನೇ ಶತಮಾನದಲ್ಲಿಯೂ ಗಾಂಧೀಜಿಯವರ ಆದರ್ಶಗಳು, ಗಾಂಧೀಜಿಯವರ ಚಿಂತನೆಗಳು, ಗಾಂಧೀಜಿಯವರ ಸಿದ್ಧಾಂತ ಪ್ರಸ್ತುತವಾಗಿರಲಿಕ್ಕೆ ಮುಖ್ಯವಾದಂತಹ ಕಾರಣ ಅವರ ಜೀವನ, ಅವರ ಆದರ್ಶಮಯವಾಗಿರ್ತಕ್ಕಂತಹ ಬದುಕು. ಅವರು ತಮ್ಮ ಇಡೀ ಜೀವಿತದ ಅವಧಿಯಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತಹ ಸತ್ಯ ಮತ್ತು ಅಹಿಂಸೆ ಅನ್ನುವ ತತ್ವಗಳು. ಗಾಂಧೀಜಿ ತಮ್ಮ ಬಾಲ್ಯ ಜೀವನದ ಹಲವಾರು ಘಟನೆಗಳನ್ನು ತಾವು ಬರೆದಿರ್ತಕ್ಕಂತಹ ಮೈ ಆಟೋಬಿಯೋಗ್ರಫಿ, ತಮ್ಮ ಆತ್ಮಚರಿತ್ರೆಯಲ್ಲಿ ಅವೆಲ್ಲವುಗಳ ಕುರಿತು ವಿವರವಾಗಿ ಬರೆದುಕೊಂಡಿದ್ದಾರೆ. ಹೀಗಾಗಿ ಗಾಂಧೀಜಿಯವರ ಆತ್ಮಚರಿತ್ರೆ ಗಾಂಧೀಜಿಯವರ ಜೀವನವನ್ನು ತೆರೆದ ಪುಸ್ತಕದಂತೆ ಮಾಡಿದೆ. ಎಲ್ಲ ವಿಚಾರಗಳನ್ನು ವಾಸ್ತವಿಕತೆಯ ನೆಲೆಗಟ್ಟಿನಲ್ಲಿ ನೈಜ ಆಧಾರಿತವಾಗಿ ಗಾಂಧೀಜಿಯವರು ತಮ್ಮ ಜೀವನದ ಹಲವಾರು ಅಂಶಗಳನ್ನು ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ಗಾಂಧೀಜಿ's 4 S ಆಫ್ ವಿಷನರಿ ಐಡಿಯಾಲಿಸಮ್. ಗಾಂಧೀಜಿಯವರ ಒಂದು ಐಡಿಯಾಲಿಸಮ್ ಏನಿದೆ ಅದನ್ನು 4 S ಪದಗಳ ಮೂಲಕ ನಾವು ಕಾಣಬಹುದು. 1 ಸ್ವರಾಜ್, 2 ಸ್ವದೇಶಿ, ಸತ್ಯಾಗ್ರಹ, ಸರ್ವೋದಯ. ಇವುಗಳನ್ನು ಗಾಂಧೀಜಿಯವರು ಸ್ವಾತಂತ್ರ್ಯ ಹೋರಾಟದ ಹಲವಾರು ಸಂದರ್ಭಗಳಲ್ಲಿ ಬಳಸಿದ್ದುಂಟು. ಗಾಂಧೀಜಿ ಸತ್ಯಾಗ್ರಹದ ಮೂಲಕ, ಸತ್ಯ ಮತ್ತು ಅಹಿಂಸೆ ಆಧಾರಿತ ಸತ್ಯಾಗ್ರಹದ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯಶಾಹಿತ್ವವನ್ನು ಕೊನೆಗೊಳಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥದ್ದು. ದಕ್ಷಿಣ ಆಫ್ರಿಕಾದ ನೆಲ್ಸನ್ ಮಂಡೇಲಾ ಅವರು ಸಹಿತ ಗಾಂಧೀಜಿಯವರ ಈ ಸತ್ಯಾಗ್ರಹವನ್ನು ಅನುಸರಿಸಿ ಆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೆನಪಿಸಿಕೊಳ್ಬಹುದು. ಗಾಂಧೀಜಿಯವರ ಪ್ರತಿಯೊಂದು ಜೀವನ ಆದರ್ಶಮಯವಾಗಿರ್ತಕ್ಕಂಥದ್ದು. ಆದರ್ಶ ರಾಜ್ಯದ ಬಗ್ಗೆ ಅವರ ಕಲ್ಪನೆ ಏನಿತ್ತು, ಅವರ ಪರಿಕಲ್ಪನೆ ಏನಾಗಿದೆ, ಅವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡಿದಾಗ ನಿಜಕ್ಕೂ ಗಾಂಧೀಜಿಯವರ ಜೀವನ, ಅವರ ಆದರ್ಶ ಬದುಕು ನಮಗೆಲ್ಲರಿಗೂ ಅದು ಮಾದರಿಯಾಗಿರ್ತಕ್ಕಂಥದ್ದು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. 1919ರಿಂದ 1948ರ ಈ ಅವಧಿಯನ್ನು ನಾವು ಇತಿಹಾಸದಲ್ಲಿ ಗಾಂಧಿಯುಗ ಅಂತಲೇ ಕರಿತೀವಿ. ಈ ಅವಧಿಯಲ್ಲಿ ಗಾಂಧೀಜಿಯವರು ಹಲವಾರು ಹೋರಾಟಗಳನ್ನು, ಆ ಹೋರಾಟ ಶಾಂತಿಯುತವಾಗಿರ್ತಕ್ಕಂತಹ ಅಹಿಂಸಾತ್ಮಕವಾಗಿರ್ತಕ್ಕಂಥ ಹೋರಾಟ, ಆ ಹೋರಾಟದ ಮೂಲಕನೇ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಗಾಂಧೀಜಿ ಯೇಸು ಕ್ರಿಸ್ತರ ತತ್ವವನ್ನು ಚಾಚು ತಪ್ಪದೆ ಪಾಲಿಸ್ತಾ ಇದ್ದರು. ಯೇಸು ಕ್ರಿಸ್ತ ಯಾರಾದರೂ ನಿನ್ನ ಕಪಾಳಕ್ಕೆ ಹೊಡೆದರೆ ಬದಲಾಗಿ ನೀನು ಅವರಿಗೆ ಹೊಡೆಯಬೇಡ, ನಿನ್ನ ಇನ್ನೊಂದು ಕಪಾಳವನ್ನು ಅವರಿಗೆ ತೋರಿಸು ಅನ್ನುವ ಅವರ ತತ್ವವನ್ನು ಗಾಂಧೀಜಿಯವರು ಪಾಲಿಸಿಕೊಂಡು ಬಂದಿದ್ದರು. ಸತ್ಯ ಹರಿಶ್ಚಂದ್ರ ನಾಟಕ ನೋಡಿದ ಮೇಲೆ ತಾವು ಕೂಡ ತಮ್ಮ ಜೀವನದೊಳಗೆ ಸತ್ಯವನ್ನು ಮಾತನಾಡಬೇಕು ಅನ್ನೋದನ್ನು ಅವತ್ತೇ ನಿರ್ಧಾರ ಮಾಡಿದರು. ಜೀವನದ ಕೊನೆಯ ಅವಧಿಯವರೆಗೂ ಅದಕ್ಕೋಸ್ಕರ ಬದುಕಿದರು.
ಸತ್ಯ ಮತ್ತು ಅಹಿಂಸೆ ಆಧಾರಿತ ಜೀವನ ಗಾಂಧೀಜಿಯವ್ರದ್ದು ಆಗಿತ್ತು. ಇವೆಲ್ಲವುಗಳು ಗಾಂಧೀಜಿಯವರ ಸಿದ್ಧಾಂತದ ಪ್ರಸ್ತುತತೆಯನ್ನು ಹೇಳ್ತಕ್ಕಂತಹ ಕೆಲವು ವಿಚಾರಗಳು.